ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ತಿಂಗಳು ಜೂನ್ 29ನೇ ತಾರೀಕು ಜ್ಯೇಷ್ಠ ಹುಣ್ಣಿಮೆ ನಂತರ ಜುಲೈ ತಿಂಗಳಲ್ಲಿ ಗ್ರಹಗಳ ಸಂಚಾರದಲ್ಲಿ ಮಾತ್ರ ಬದಲಾವಣೆ ತರ್ತಾ ಇದೆ. ಜಗತ್ತಿನ ಒಡೆಯ ಮಹಾಶಿವನ ವಿಶೇಷ ಅನುಗ್ರಹದಿಂದ ಈ ಒಂದು 5 ರಾಶಿಯವರಿಗೆ ರಾಜ್ಯಯೋಗ ಕೂಡಿ ಬರ್ತಾ ಇದೆ. ಹಾಗಾದ್ರೆ ಆ ರಾಶಿಗಳು ಯಾವ್ದು ಅಂತ ಈ ಒಂದು ವಿಡಿಯೋ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಅದೃಷ್ಟವಂತ ರಾಶಿಯಲ್ಲಿ ಮೊದಲಿಗೆ ಮೇಷ ರಾಶಿ. ನಿಮ್ಮ ಕೆಲಸದಲ್ಲಿರ್ತಕ್ಕಂಥ ಅಡೆತಡೆಗಳು ದೂರ ಆಗ್ತದೆ, ಅಂದುಕೊಂಡಂತ ಕೆಲಸಗಳು ಕೈಗೂಡ್ತದೆ. ರಾಜಕೀಯ ಅಥವಾ ಸಮಾಜ ಸೇವೆಯಲ್ಲಿ ಇರುವಂತ ವ್ಯಕ್ತಿಗಳಿಗೆ ಉನ್ನತ ಸ್ಥಾನ ಸಿಗ್ತದೆ. 2ನೇ ರಾಶಿಯಾಗಿ ಸಿಂಹ ರಾಶಿ. ಸೂರ್ಯದೇವನ ಆಶೀರ್ವಾದ ಇರುವಂತ ನಿಮಗೆ ಈ ಒಂದು ಅವಧಿಯಲ್ಲಿ ಆರ್ಥಿಕ ಲಾಭ ಹಾಗೂ ಉದ್ಯೋಗದಲ್ಲಿ ಪ್ರಮೋಷನ್ ಖಚಿತ. ಇನ್ನು 3ನೇ ರಾಶಿಯಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಆರ್ಥಿಕವಾಗಿ ಭಾರಿ ಬದಲಾವಣೆ ಅಂತ ಕಾಣ್ತೀರಾ. ಸಾಲದ ಬಾಧೆಗಳಿಂದ ಮುಕ್ತಿಯನ್ನು ಹೊಂದಿರಾ. ಹೊಸ ವ್ಯವಹಾರದಲ್ಲಿ ಜಯ ಸಿಗ್ತದೆ. ಇನ್ನು 3ನೇ ರಾಶಿಯಾಗಿ ಧನು ರಾಶಿ. ಗುರು ಬೃಹಸ್ಪತಿ ಕೃಪೆ ತಮ್ಮ ಮೇಲಿರ್ತದೆ. ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಯಶಸ್ಸು ತಮ್ಮನ್ನು ಹರಿಸಿಕೊಂಡು ಬರ್ತದೆ. 5ನೇ ರಾಶಿಯಾಗಿ ಕುಂಭ ರಾಶಿ. ಶನಿಯ ಪ್ರಭಾವದಿಂದ ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ತಾವು ಯಾವುದೇ ಕೆಲಸ ಕೈಗೊಳ್ಳುವುದರಿಂದ ಶಿವನ ಕೃಪೆಯಿಂದ ಜಯಗೊಳ್ಳುತ್ತದೆ. ಈ ಒಂದು 5 ರಾಶಿಯಲ್ಲಿ ತಮ್ಮ ರಾಶಿ ಇದ್ರೂ ಇಲ್ಲದಿದ್ರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.